ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಗೃಹಿಣಿ ಶವ ಪತ್ತೆ. ಗೃಹಿಣಿಯ ಪೋಷಕರಿಂದ ಗಂಡನ ಮನೆಯವರ ವಿರುದ್ಧ ಆರೋಪ. ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಗೃಹಿಣಿಯ ಶವ ಪತ್ತೆಯಾಗಿದೆ. ಗೃಹಿಣಿಯ ಪೋಷಕರಿಂದ ಗಂಡನ ಮನೆಯವರ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಮಂಡ್ಯ ತಾಲೂಕಿನ ಮಲ್ಲಯ್ಯನದೊಡ್ಡಿ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ನಂದೀಶ್ ಎಂಬವರ ಪತ್ನಿ ಹರ್ಷಿತಾ 24 ವರ್ಷದ ಮಹಿಳೆ ಮೃತಪಟ್ಟಿದ್ದಾರೆ. 8 ವರ್ಷದ ಹಿಂದೆ ನಂದೀಶ್ಗೆ ಮದುವೆ ಮಾಡಿಕೊಡಲಾಗಿತ್ತು. ದಂಪತಿಗೆ 2 ಮಕ್ಕಳು ಕೂಡ ಇದ್ರು. ಪದೇ ಪದೇ ಗೃಹಿಣಿಗೆ ದೈಹಿಕ ಕಿರುಕುಳವನ್ನ ನೀಡಲಾಗ್ತಾ ಇತ್ತು. ಘಟನೆ ಬಳಿಕ ಗಂಡ ನಂದೀಶ್ ಹಾಗೆ ಅತ್ತೆ ಸುಮಿತ್ರಾ, ಮೈದುನ ನವೀನ್ ಹಾಗೆ ಸೋದರ ಮಾವ ಸುರೇಶ್ ನಾಪತ್ತೆಯಾಗಿದ್ದಾರೆ. ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಮನೆಯಲ್ಲಿ ನೇಣು ಬಿಗಿದಂತಹ ಸ್ಥಿತಿಯಲ್ಲಿ ಗೃಹಿಣಿಯ ಶವ ಪತ್ತೆಯಾಗಿದೆ. ಗೃಹಿಣಿಯ ಪೋಷಕರಿಂದ ಗಂಡನ ಮನೆಯವರ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಕಾರಣ ಗಂಡನ ಮನೆಯವರು ಅಂತ ಗೃಹಿಣಿಯ ಪೋಷಕರಿಂದ ಆರೋಪ ಕೇಳಿ ಬರ್ತಾ ಇದೆ. ನಂದೀಶ್ ಎಂಬವರ ಪತ್ನಿ ಹರ್ಷಿತಾ 24 ವರ್ಷದ ಮಹಿಳೆ, ಇವರು ಮೃತಪಟ್ಟಿರುವಂಥದ್ದು. 8 ವರ್ಷದ ಹಿಂದೆ ಇವರಿಗೆ ಮದುವೆ ಮಾಡಿಕೊಡಲಾಗಿತ್ತು. ಇವರಿಗೆ 2 ಮಕ್ಕಳು ಕೂಡ ಇದ್ರು. ಹಾಗೆ ಇವರ ದಾಂಪತ್ಯ ಜೀವನದಲ್ಲಿ ಪದೇ ಪದೇ ಗೃಹಿಣಿಗೆ ದೈಹಿಕ ಕಿರುಕುಳವನ್ನ ಕೂಡ ನಂದೀಶ್ ಎಲ್ಲ ಸೇರ್ಕೊಂಡು ಕೊಡ್ತಾ ಇದ್ರು ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಈ ಘಟನೆಯನ್ನ ತಿಳಿದ ಬಳಿಕ ಗಂಡ ನಂದೀಶ್ ಹಾಗೆ ಅತ್ತೆ ಸುಮಿತ್ರಾ, ಮೈದುನ ನವೀನ್, ಸೋದರ ಮಾವ ಸುರೇಶ್ ಇವರೆಲ್ಲರೂ ಕೂಡ ನಾಪತ್ತೆಯಾಗಿದ್ದಾರೆ.